ರೈತರು ಬರಗಾಲದಲ್ಲಿ ನೆರವಾಗಲಿ ಅಂತ ಇನ್ಶೂರೆನ್ಸ್ ಕಂಪನಿಗಳಿಗೆ ಸಾವಿರಾರು ರೂಪಾಯಿ ವಿಮೆಯನ್ನ ಮಾಡಿಸಿದ್ದಾರೆ. ವಿಮೆ ಹಣ ಕಟ್ಟಿಸಿಕೊಂಡ ಕಂಪನಿ ರೈತರಿಗೆ ಪರಿಹಾರ ನೀಡದೆ ದೋಖಾ ಮಾಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಇನ್ಶೂರೆನ್ಸ್ ಕಂಪನಿಯಿಂದ ರೈತರಿಗೆ ದೋಖಾ. ಯಾದಗಿರಿ ಜಿಲ್ಲೆಯ ರೈತರಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ಮಹಾ ಮೋಸವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗುಂಡ್ಲಗೆರೆ ಗ್ರಾಮದ ರೈತರು ಬೆಳೆಗೆ ಪರಿಹಾರ ಬರುತ್ತೆ ಅಂತ ಸಾವಿರಾರು ರೂಪಾಯಿ ವಿಮೆಯನ್ನ ಕಟ್ಟಿದ್ರು. ಆದ್ರೆ ವಿಮೆ ಕಟ್ಟಿಸಿಕೊಂಡ ಕಂಪನಿ ರೈತರಿಗೆ 3 ವರ್ಷಗಳಿಂದಲೂ ಬೆಳೆ ವಿಮೆಯನ್ನ ನೀಡದೆ ಸತಾಯಿಸ್ತಾ ಇದೆ. ಹುಣಸಗಿ ತಾಲೂಕದಾಗ ನಮ್ಮದು ಒಂದು ಹಳ್ಳಿ ಗುಂಡ್ಲಗೆರೆ, ಸಣ್ಣ ಹಳ್ಳಿ. ನಾವು ವರ್ಷ ಇನ್ನ ಕಟ್ಕೊಂತ ಬಂದೀವ್ರಿ ಸಾಹೇಬ್ರು. ಒಟ್ಟು ನಮ್ಮ ಇನ್ನ ಕಟ್ಟಿದ್ದು ದುಡ್ಡು ನಮಗೆ ತಲುಪಿಲ್ಲ. ಈಗ 3-4 ವರ್ಷ ಕಟ್ಕೊಂತ ಬಂದೀವ್ರಿ. ಆದ್ರೆ ನಮಗೇನದಂದ್ರೆ ರೈತರಿಗೆ ಕಟ್ಟಿದಂಥ ದುಡ್ಡು ಬರೋಂಥ ವ್ಯವಸ್ಥೆ ಯಾರೂ ಮಾಡಿಲ್ಲರಿ. ಏನು ಪಂಚಾಯತಿ ಒಳಗಾಗ್ಯದೋ, ಏನು ತಹಸೀಲಿ ಒಳಗಾಗ್ಯದೋ, ಎಲ್ಲಿ ಇನ್ಶೂರೆನ್ಸ್ ಕಂಪ್ನಿಯಾಗ ಆಗ್ಯದೋ, ಎಲ್ಲಿ ಆಗ್ಯದ ಅನ್ನೋದು ನಮಗೆ ಮಾಹಿತಿ ಸಿಗಲ್ರಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮೆ ತುಂಬಿದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ನಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೊಡಿಸಬೇಕು ಅಂತ ರೈತರು ಒತ್ತಾಯಿಸಿದ್ರು. ಕೊನೆ ಪಕ್ಷ ನಾವು ತುಂಬಿರುವ ಹಣವಾದರೂ ಕೊಡಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ನಂಬಿ ಹಣ ಕಟ್ಟಿದ್ದ ರೈತರಿಗೆ ಇನ್ಶೂರೆನ್ಸ್ ಕಂಪನಿ ಪಂಗ ನಾಮ ಹಾಕಿದೆ. ಕೂಡಲೇ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ರೈತರಿಗೆ ಹಣ ಕೊಡಿಸಬೇಕು ಅನ್ನೋದೇ ರೈತರ ಒತ್ತಾಸೆಯಾಗಿದೆ. ನಾಗರಾಜ್ ಮಗದಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಒಂದೆಡೆ ವರ್ಣ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲ ಧಗೆ ನೆತ್ತಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುಡ್ತಾ ಇದೆ. ರಣ ಬಿಸಿಲಿನಿಂದ ರಿಲೀಫ್ ಪಡೆಯೋಕೆ ಜನ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಾಪಮಾನ ಜಾಸ್ತಿಯಾಗಿದೆ. ಈ ಬಾರಿಯೂ 37.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಜಿಲ್ಲೆಯ ಕರಾವಳಿ ತಾಲೂಕುಗಳಾದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಮತ್ತು ಭಟ್ಕಳದಲ್ಲಿ ನಿರೀಕ್ಷಿತವಾಗಿ ಮಳೆಯಾಗಿಲ್ಲ. ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದು ಕೂಲ್ ಡ್ರಿಂಕ್ಸ್ ಅಂಗಡಿಗಳ ಮುಂದೆ ಜಮಾಯಿಸುತ್ತಿದ್ದಾರೆ. ಕಾರದಲ್ಲಿ ವಿಪರೀತ ಶೆಕೆ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಶೆಕೆ. ಎಲ್ಲ ಕಡೆ ಮಳೆ ಆಗ್ತಾ ಇದೆ. ನಮ್ದು ಈ ಕಡೆ ಅಂತೂ ಮಳೆನೇ ಇಲ್ಲ. ಇನ್ನು ಹುಬ್ಳಿ ಆ ಕಡೆ ಎಲ್ಲ ಮಳೆ ಆಗಿದೆ ಅಂತೆ, ಈ ಕಡೆ ಮಳೆನೇ ಇಲ್ಲ. ಸಿಕ್ಕಾಪಟ್ಟೆ ಶೆಕೆಗೆ ನಿಂತ್ಕೊಳ್ಳಿ ಆಗ್ತಾನೆ ಇಲ್ಲ ಕಾರವಾರದಲ್ಲಿ. ಇಂಥ ಶೆಕೆ ಮತ್ತು ನಾನು ಯಾವಾಗೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಭಾಳ ಶೆಕೆ. ಅಧಿಕ ತಾಪಮಾನದಿಂದ ದಾಹ ಹೆಚ್ಚಾಗ್ತಿದ್ದು ಪದೇ ಪದೇ ನೀರು, ತಂಪು ಪಾನೀಯಗಳನ್ನ ಸೇವಿಸಬೇಕಾಗಿದೆ. ಹೀಗಾಗಿ ಪಾನೀಯ ಅಂಗಡಿಗಳಲ್ಲಿ ಜನರಿರೋದು ಸಾಮಾನ್ಯವಾಗಿದೆ. ಮಳೆ ಬೀಳ್ತಾ ಇಲ್ಲ, ಎಲ್ಲ ಜಂಗಲ್ ಕಟಾವಾಗಿದೆ ಮತ್ತು ನೀರಿನ ಹೋದ ವರ್ಷನೂ ಮಳೆ ಅಷ್ಟು ಬೀಳಿಲ್ಲ. ಅದರಿಂದ ಭಯಂಕರ ಪ್ರಾಬ್ಲಮ್ ಆಗಿ ನೀರು ಎಲ್ಲ ಬಾವಿಗಳು ಒಣಗಿದ್ದಾವೆ. ಸರ್ಕಾರನೂ ಇದು ಮಾಡ್ತಾ ಉಂಟು, ನೀರಿನ ಬಗ್ಗೆ ಕಾಳಜಿ ತಗೊಳ್ತಾ ಸ್ವಲ್ಪ ನೀರು ಬಿಡ್ತಾ ಉಂಟು. ಜ್ಯೂಸ್ ಕುಡಿತಾ ಇದ್ದಾನೆ, ನೀರು ಕುಡಿತಾನೆ, ಮಜ್ಜಿಗೆ ಕುಡಿತಾನೆ. ಖಾಲಿ ಹಿಂಗೆ ವ್ಯಾಪಾರ ಮಾಡಿ ಹೋದ ದಿವಸಕ್ಕೆ 100-150 ರೂಪಾಯಿ ಹಿಂಗೆ ಹೋಗ್ತದೆ ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೆ ಸೆಕೆಯಿಂದ. ಉತ್ತರ ಕನ್ನಡ ಜಿಲ್ಲೆಯ ಜನ ಬಿಸಿಲ ಬೇಗೆಗೆ ಬಳಲಿದ್ದು ವರುಣ ಬೇಗ ಕೃಪೆ ತೋರ್ಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾಮಗಾರಿ ನೆಪದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕ್ರೀಡಾಂಗಣ ಈಗ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸ ರೂಪ ತಳೆದು ನಿಂತಿದೆ. ಆದರೆ ಈ ಹೈಟೆಕ್ ಕ್ರೀಡಾಂಗಣ ಉದ್ಘಾಟನೆ ಯಾವಾಗ ಅಂತ ಜಾತಕ ಪಕ್ಷಿಯಂತೆ ಕ್ರೀಡಾಪಟುಗಳು ಕಾಯ್ತಾ ಇದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಒಂದ್ ಕಡೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಸಿದ್ಧವಾಗ್ತಿರುವ ಸಿಂಥೆಟಿಕ್ ಟ್ರ್ಯಾಕ್,
ಮತ್ತೊಂದೆಡೆ ಹಳೆಯ ಕ್ರೀಡಾಂಗಣ ಹೈಟೆಕ್ ಸ್ಪರ್ಶದಿಂದ ಕಂಗೊಳಿಸುತ್ತಿರುವುದು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದಲ್ಲಿರುವ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ. ಕೋಲಾರ ನಗರದಲ್ಲಿರುವ ವಿಶ್ವೇಶ್ವರಯ್ಯ ಕ್ರೀಡಾಂಗಣಕ್ಕೆ ಹೈಟೆಕ್ ಸ್ಪರ್ಶ ಸಿಕ್ಕಿದ್ದು ಕೆಲವೇ ದಿನಗಳಲ್ಲಿ ಉದ್ಘಾಟನೆಯ ಭಾಗ್ಯವೂ ಸಿಗಲಿದೆ. ಸುಮಾರು 7 ಕೋಟಿ ವೆಚ್ಚದಲ್ಲಿ ಸಿಂಥೆಟಿಕ್ ಕ್ರೀಡಾಂಗಣ ನಿರ್ಮಾಣಗೊಂಡಿದ್ದು 400, 200, 100 ಮೀಟರ್ಗಳ ಟ್ರ್ಯಾಕ್ ನಿರ್ಮಾಣಗೊಂಡಿದೆ. ಜಾವ್ಲಿನ್ ಥ್ರೋ, ಗುಂಡು ಎಸೆತ, ತಟ್ಟೆ ಎಸೆತ, ಲಾಂಗ್ ಜಂಪ್, ಹೈ ಜಂಪ್ಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ರೀಡಾಪಟುಗಳ ಒಂದು ಬೇಡಿಕೆ ಮತ್ತೆ ಸಾರ್ವಜನಿಕರ ಒಂದು ಹೋರಾಟದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ 7 ಕೋಟಿ ವೆಚ್ಚದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ನ ನಿರ್ಮಾಣ ಮಾಡಿದೆ. ಇದು ನಿಜಕ್ಕೂ ಕೂಡ ತುಂಬ ಸಂತೋಷದ ವಿಚಾರ. ಇದನ್ನು ಸ್ವಾಗತ ಮಾಡ್ತೇವೆ. ಕೆಲವು ಸಣ್ಣ ಪುಟ್ಟ ಕಾಮಗಾರಿಗಳು ನಡಿಬೇಕಾಗ್ತದೆ, ಅದನ್ನೆಲ್ಲ ಕೂಡ ಮಾಡಿಕೊಡ್ಬೇಕು. ಸುಮಾರು ಒಂದು 2-3 ಗ್ಯಾಲರಿಗಳನ್ನು ಮಾಡಿಕೊಟ್ರೆ ಇವತ್ತು ಜನರು ನೆರಳಲ್ಲಿ ಕೂತು ಕೂಡ ಈ ಒಂದು ಕ್ರೀಡೆಯನ್ನು ವೀಕ್ಷಿಸಬಹುದು. ಇನ್ನು 2017ರಲ್ಲೇ ಜಿಲ್ಲಾಡಳಿತ ಖಾಸಗಿ ವ್ಯಕ್ತಿಗಳ ಸಹಯೋಗದೊಂದಿಗೆ ಕಾಮಗಾರಿ ಆರಂಭಿಸಿತ್ತು. ಬರೋಬ್ಬರಿ 7 ವರ್ಷಗಳ ಬಳಿಕ ಜನಾಕ್ರೋಶಕ್ಕೆ ಎಚ್ಚೆತ್ತು ಕಾಮಗಾರಿ ಪೂರ್ಣಗೊಳಿಸಿದೆ. ರಿಪಬ್ಲಿಕ್ ಕನ್ನಡವೂ ಸಹ ಕ್ರೀಡಾಪಟುಗಳ ಗೋಳನ್ನ ಸವಿಸ್ತಾರವಾಗಿ ವರದಿ ಮಾಡಿತ್ತು. ಕ್ರೀಡಾಂಗಣವನ್ನು ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಯಾವ ರೀತಿ ಕ್ರೀಡಾಪಟುಗಳಿಗಾಗಲಿ ಮತ್ತು ವಾಕರ್ಸ್ಗಳಿಗಾಗಲಿ ಅವ್ರಿಗೆ ಯಾವ ರೀತಿ ನಾವು ಅದನ್ನು ಉಪಯೋಗ ಮಾಡಬೇಕು, ಯಾರ್ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಒಳಗಡೆ ಮತ್ತು ಹೊರಗಡೆ ಸಿಂಥೆಟಿಕ್ ಟ್ರ್ಯಾಕ್ ಆಗಿರೋದ್ರಿಂದ ಒಂದು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ನ್ಯಾಷನಲ್ ಮಟ್ಟದಲ್ಲಾಗಿರ್ಬೋದು ಮಾಡ್ಬೋದು. ಕೋಲಾರದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕ್ರೀಡಾಂಗಣ ಪ್ರತಿಭಟನೆಯ ಫಲವಾಗಿ ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ. ಆದಷ್ಟು ಬೇಗ ಜಿಲ್ಲಾಡಳಿತ ಕ್ರೀಡಾಂಗಣದ ಸಣ್ಣ ಪುಟ್ಟ ಕೆಲಸಗಳನ್ನು ಪೂರ್ಣಗೊಳಿಸಿ ಕ್ರೀಡಾಪಟುಗಳಿಗೆ ಅನುವು ಮಾಡಿಕೊಡಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ದಕ್ಷಿಣ ಕಾಶಿ ಐತಿಹಾಸಿಕ ಸ್ಮಾರಕಗಳ ಗುಚ್ಛ ಹಂಪಿಯ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಜನ ಹಂಪಿಗೆ ಭೇಟಿಯನ್ನ ಕೊಡ್ತಾರೆ. ಸದ್ಯ ಹೊಸಪೇಟೆಯ ಮೂಲಕ ತೆರಳುವ ಪ್ರವಾಸಿಗರಿಗೆ ಶೀಘ್ರದಲ್ಲೇ ಮುಕ್ತಿ ಸಿಗಲಿದೆ. ನೆನೆಗುದಿಗೆ ಬಿದ್ದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಪ್ರಾರಂಭವಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೊಸಪೇಟೆ ನಗರದ ಅನಂತಶಯನಗುಡಿ ರೈಲ್ವೆ ಗೇಟ್ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಪುನರಾರಂಭವಾಗಿದೆ. ಹೊಸಪೇಟೆಯಿಂದ ವಿಶ್ವವಿಖ್ಯಾತ ಹಂಪಿಗೆ ಸಂಪರ್ಕ ಕಲ್ಪಿಸೋ ಈ ಮಾರ್ಗದಲ್ಲಿ ದಿನನಿತ್ಯ 15 ನಿಮಿಷಕ್ಕೊಮ್ಮೆ ಒಂದರಂತೆ ರೈಲುಗಳು ಸಂಚರಿಸುತ್ತವೆ. ಆದ್ರೆ ಇಲ್ಲಿನ ರೈಲ್ವೆ ಗೇಟ್ನಿಂದ ಜನರು ಪರದಾಡ್ತಿದ್ರು. ಬಳಿಕ 32 ಕೋಟಿ ವೆಚ್ಚದ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿತ್ತು. ಆದ್ರೆ ರೈಲ್ವೆ ಮೇಲ್ಸೇತುವೆ ಕಾರ್ಯ ಅರ್ಧಕ್ಕೆ ನಿಂತು ಹೋಗಿತ್ತು. ಹೊಸಪೇಟೆ ನಗರದಿಂದ ಹಂಪಿ, ಕಮಲಾಪುರ, ಗಂಗಾವತಿ ಮತ್ತು ರಾಯಚೂರಿಗೆ ತೆರಳುವವರು ಇದೇ ಮಾರ್ಗವಾಗಿ ಸಂಚರಿಸಬೇಕು. ದಿನದ ಬಹುತೇಕ ಸಮಯ ಈ ರೈಲ್ವೆ ಗೇಟ್ ಮುಚ್ಚಿರೋ ಕಾರಣ ಹಂಪಿಗೆ ತೆರಳೋ ಪ್ರವಾಸಿಗರು, ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಓಡಾಟಕ್ಕೆ ಸಮಸ್ಯೆಯಾಗ್ತಿತ್ತು. ಆಸ್ಪತ್ರೆಗೆ ಕರೆದೊಯ್ಯೋ ವೇಳೆ ಹಲವಾರು ಜೀವಗಳು ಬಲಿಯಾಗಿದ್ದು ಗೇಟ್ ಬಳಿಯೇ ಆಂಬ್ಯುಲೆನ್ಸ್ನಲ್ಲಿ ಹೆರಿಗೆಯಾಗಿತ್ತು. ಈ ಎಲ್ಲಾ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಗೆ ಇದ್ದ ತೊಡಕುಗಳನ್ನ ನಿವಾರಿಸಿ ಇದೀಗ ನಿರ್ಮಾಣ ಕಾರ್ಯವನ್ನ ಪುನರಾರಂಭಿಸಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ನೀಡೋ ಕಾಲ ಕೊನೆಗೂ ಕೂಡಿ ಬಂದಿದೆ.